ಸ್ನೇಹಿತರೆ, ಗ್ರಾಮ ಪಂಚಾಯತಿಯಲ್ಲಿ ಯಾರೆಲ್ಲ ಕೆಲಸ ಮಾಡಬೇಕನ್ನತ್ತಿದ್ರೆ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿರಿ, ಟೋಟಲಾಗಿ 2 ಪೋಸ್ಟ್ ಅದಾವೆ. ಇದ್ರೊಳಗೆ ಟೋಟಲಾಗಿ 2 ಪೋಸ್ಟ್ಗಳನ್ನ ಕಲ್ಪಾರ್ ಮಾಡಿರ್ತಿರ್ತಾರೆ. ಮತ್ತು ಇದಕ್ಕೆ ನೋಡಿರಿ, ಯಾವುದೇ ರೀತಿಯಾಗಿ ಎಕ್ಸಾಮ್ ಕೂಡ ಇರೋಂಗಿಲ್ಲ. ಏನೈತಿ, ಸೆಕೆಂಡ್ PUC ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಸರ್, ಮತ್ತು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು ಅಂತ ನೀವು ಕೇಳೋದಾದರೆ ಇಲ್ಲಿ ನೋಡಿರಿ, ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ ಕೂಡ ಅವಕಾಶ ಇದ್ದಿರ್ತೈತಿ. ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ನೋಟಿಸ್ ನೋಡಿರಿ ಯಾವಾಗ ಬಂದೈತಿ ಅಂದರೆ, ಇದು 22/5/2026 ನೋಟಿಸ್ ಬಂದೈತಿ. ನಿಮಗೆ ಇದು PDF ಬೇಕಂದ್ರೆ ಹೇಳ್ರಿ, ಇದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ಏನು ಮಾಡಿರಿ ಅಂದ್ರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಲಿಂಕ್ ನೋಡಿರಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಬಹುದು. ಇಲ್ಲಿ ವಿಷಯ ನೋಡ್ತಾ ಹೋಗೋದಾದರೆ ಏನು ಕೊಟ್ಟಾರಂದ್ರೆ, ಇಲ್ಲಿ ರಾಯಚೂರು ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಬಗ್ಗೆ ಟೋಟಲಿಗೆ 2 ಪೋಸ್ಟ. ಒಂದೇನು ನೋಡಿರಿ, ಗ್ರಾಮ ಪಂಚಾಯತ್ ಗ್ರಂಥಾಲಯ. ಎರಡನೇದ ಇಲ್ಲಿ ಮಾಹಿತಿ ಕೇಂದ್ರದ ಮೇಲ್ವಿಚಾರಕ. ಟೋಟಲಾಗಿ 2 ಪೋಸ್ಟ್ ಬರ್ತವೆ. ಮತ್ತು ನೀವು ಕೇಳೋದಾದರೆ, ಸರ ಇವು ಪರ್ಮನೆಂಟು ಟೆಂಪ್ರರಿ ಜಾಬ್ ಅಂತ ನೀವು ಕೇಳೋದಾದರೆ ಇಲ್ಲಿ ನೋಡಿರಿ, ಇವ ಪರ್ಮನೆಂಟ್ ಏನೈತಿ ಕಾಯಂ ಹುದ್ದೆಗಳು. ಇವ ಟೆಂಪ್ರರಿ ಅಲ್ಲ, ಪೂರಾ ಪರ್ಮನೆಂಟ್ ಹುದ್ದೆ ಆಗಿರ್ತಿರ್ತಾವೆ. ಇಲ್ಲಿ ನೋಡಿರಿ, ಮತ್ತು ನೀವು ಇದನ್ನು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ. ಇದರ ಅಪ್ಲೈ ಮೋಡ್ ಲಿಂಕನ್ನು ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡಿರ್ತೀನಿ. ಇಲ್ಲಿ ನೋಡಿರಿ, ಟೋಟಲಾಗಿ ಎಷ್ಟು ವೇಕೆನ್ಸಿ? ಟೋಟಲಾಗಿ 13 ವೇಕೆನ್ಸಿ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿ ಕೇಳೋದಾದರೆ, ಸರ್ 13 ವೇಕೆನ್ಸಿ ಇದಾವೆ, ನಾವೇನು ಸೆಲೆಕ್ಟ್ ಹಾಕಿವ್ರಿ ಅಂತೇಳಿ. ಇಲ್ಲಿ ನೋಡಿರಿ, ಇವು ಜಾಬ್ಸ್ ನೋಟಿಫಿಕೇಷನ್ ಆಲ್ಮೋಸ್ಟ್ ಯಾರಿಗೂ ಕೂಡ ಗೊತ್ತಿರೋಂಗಿಲ್ಲ. ಏನೈತಿ, ಯಾರೆಲ್ಲ ವಿಡಿಯೋ ನೋಡತ್ತೀರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ನಿಮಗೆ ಮತ್ತು ವಿಡಿಯೋ ಬೇಕಂದ್ರೆ ಹೇಳ್ರಿ, ಇದನ್ನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ನಿಮ್ಮ ಮೊಬೈಲ್ ಮೂಲಕ, ಅದನ್ನು ಕೂಡ ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಇಲ್ಲಿ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರು ಟೋಟಲಾಗಿ 2 ಕೂಡಿಸಿ 13 ವೇಕೆನ್ಸಿ. ಸೊ ಅದೇ ರೀತಿಯಾಗಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರ್ರಿ. ಇಲ್ಲಿ ನೋಡಿರಿ, ಮೀಸಲಾತಿ. ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಟೋಟಲಾಗಿ 3 ವೇಕೆನ್ಸಿ ಅದಾವ್ರಿ. ಸಾಮಾನ್ಯದಲ್ಲಿ ಗ್ರಾಮೀಣ ಅಭ್ಯರ್ಥಿಯಲ್ಲಿ 2, ಮಹಿಳಾ ಅಭ್ಯರ್ಥಿಯಲ್ಲಿ 3, ಕನ್ನಡ ಮಾಧ್ಯಮ ಅಭ್ಯರ್ಥಿಯಲ್ಲಿ 1, ಟೋಟಲಾಗಿ 6 ವೇಕೆನ್ಸಿ. ಸೊ ಅದೇ ರೀತಿಯಾಗಿ ಪ್ರವರ್ಗ 1, ಮಹಿಳಾ ಅಭ್ಯರ್ಥಿಯಲ್ಲಿ 1. ಇವೆಲ್ಲ ನೋಡ್ಕೋರಿ. ಇದನ್ನು PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಯಾಕಂದ್ರೆ ನಾವು ಒಂದೊಂದಾಗಿ ಹೇಳಾಕತ್ತೀನಿ ಅಂದರೆ ವಿಡಿಯೋ ಭಾಳ ಲಾಂಗ್ ಆಕತ್ತಿ. ಸೊ ಅದಕ್ಕಾಗಿ ಅಲ್ಲಿ ಶೇರ್ ಮಾಡಿರ್ತೀನಿ. ಇಲ್ಲಿ ರೋಸ್ಟರ್ ಬಂದು ಇವನು ಕೂಡ ನೋಡಿರಿ. ಇಲ್ಲಿ ವೇತನ ಬಗ್ಗೆ ಬರೋದಾದರೆ, ಇಲ್ಲಿ ವೇತನ ಯಾರು ತಿಳಿಸಿಕೊಟ್ಟಿಲ್ಲ. ಏನೈತಿ, ವೇತನ ತಿಳಿಸಿಕೊಟ್ಟಿಲ್ಲ. ಇಲ್ಲಿ ನೋಡಿರಿ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 27/5/2026. ಅಂದ್ರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಕೊನೆಯ ದಿನಾಂಕ ನೋಡಿರಿ 10/6/2026. ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಏನೈತಿ, ಮತ್ತು ಸ್ಯಾಲ್ರಿ ಬಗ್ಗೆ ನೀವು ಕೇಳೋದಾದರೆ ಇಲ್ಲಿ ನೋಡಿರಿ ಏನು ಕೊಟ್ಟಾರಂದ್ರೆ, ಅದರೊಳಗೆ ಇಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರು ಸರ್ಕಾರವು ಕಾಲಕಾಲಕ್ಕೆ ನಿಗದಿಪಡಿಸಿರುವ ಗೌರವ ಸಂಭಾವನೆಗೆ ಅರ್ಹರಾಗಿರತಕ್ಕದ್ದು. ಅಂದರೆ ನೋಡಿರಿ, ಸ್ಟಾರ್ಟಿಂಗ್ 30,000 ಪ್ಲಸ್ ಸಮಥಿಂಗ್ ಇದ್ದಿರ್ತೈತಿ ಸ್ಯಾಲ್ರಿ. ಏನೈತಿ, ಸ್ಟಾರ್ಟಿಂಗ್ನ ಅಷ್ಟು ಇದ್ದಿರ್ತೈತಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ಇಲ್ಲಿ ನೋಡಿರಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ಇತರೆ ಹಿಂದುಳಿದ ಪ್ರವರ್ಗಗಳು 2A/3, 2B/3 ಮತ್ತು 3A/3, 3B ಅವ್ರಿಗೆ 300 ರೂಪಾಯಿ ಇದ್ದಿರ್ತೈತಿ. SC ST ಕ್ಯಾಟಗರಿ 1 ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 200 ರೂಪಾಯಿ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 100 ರೂಪಾಯಿ. ಈ ರೀತಿಯಾಗಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು ಇದನ್ನು ಅಪ್ಲಿಕೇಶನ್ ಚಾರ್ಜಸ್ ಯಾವ ರೀತಿಯಾಗಿ ಪೇ ಮಾಡ್ಬೇಕಂದ್ರೆ, ನೀವು ಈಗ ಮೊದಲು ಅಪ್ಲಿಕೇಶನ್ ಹಾಕ್ತೀರಿ. ಅಪ್ಲಿಕೇಶನ್ ಹಾಕಿದ್ದ ಬ್ಯಾಂಕ್ ಚಾನಲ್ ಬರ್ತೈತಿ. ಆ ಚಾನಲ್ ಇಲ್ಲಿ ನೋಡ್ಬೋದು. ಇದೇನೈತಿ, ಇದು ಅಕೌಂಟ್. ಈ ಅಕೌಂಟ್ಗೆ ಏನೈತಿ, ನಿಮ್ಮ ಅಪ್ಲಿಕೇಶನ್ ಫೀಸ್ ಪೇ ಮಾಡಿ ಪ್ರಿಂಟ್ ಬರ್ತೈತಿಲ್ಲ, ಆ ಪ್ರಿಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಕತಿ. ನೀವೇನಾದ್ರೂ ಅಪ್ಲೋಡ್ ಮಾಡಲಿ ಮಾತ್ರ ರಿಸಲ್ಟ್ ಮಾಡ್ತಾರೆ. ಏನೈತಿ, ಇಲ್ಲಿ ಕೊಟ್ಟಾರ ನೋಡ್ಬೋದು. ಶುಲ್ಕ ಪಾವತಿಸಿದ ಬಗ್ಗೆ ಶುಲ್ಕ ಪಾವತಿ ಮಾಡಿ ಪ್ರಿಂಟ್ ಆಪ್ಷನ್ನಲ್ಲಿ ಚಾನಲ್ ಪ್ರಿಂಟ್ ತೆಗೆದುಕೊಂಡು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಅಪ್ಲೋಡ್ ಮಾಡುವುದು. ನೀವು ಅಪ್ಲಿಕೇಶನ್ ಈಗ ಏನಂದ್ರೆ, ಪೇಮೆಂಟ್ ಮಾಡ್ತೀರಿ, ನೀವು ಬ್ಯಾಂಕಿಗೆ ಹೋಗಿ ಚಾನಲ್ ತುಂಬ್ತೀರಿ, ಅದನ್ನೇನು ಪ್ರಿಂಟ್ ಕೊಡ್ತಾರಲ್ಲ ಅದನ್ನು ತಂದೇನೈತಿ ಹೊಳ್ಳಿ ಅಪ್ಲೋಡ್ ಮಾಡಬೇಕು ನೀವು. ಮತ್ತು ಅರ್ಜಿ ಸಲ್ಲಿಸುವ ಲಿಂಕ ಇದು ನೋಡಿರಿ, ಅವ್ರ ಅಫಿಷಿಯಲ್ ವೆಬ್ಸೈಟ್. ಇದ್ರ ಮೂಲಕ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತಿ. ಮತ್ತು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು ಅದರ ಬಗ್ಗೆ ಮಾಹಿತಿ ಇದ್ದಿರ್ತದೆ ನೋಡಿರಿ. ಇಲ್ಲಿ ನೋಡಿರಿ, ಸ್ಥಳೀಯ ಅಭ್ಯರ್ಥಿಗಳು ಮಾತ್ರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು.
ಕೇವಲ ಏನೈತಿ ಅಲ್ಲಿಯ ಸ್ಥಳೀಯ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಮತ್ತು ನಿಮಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರೋದು ಕಮೆಂಟ್ ಕೂಡ ಮಾಡಿರಿ. ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೂ ಯಾಕಂದ್ರೆ ಡೀಟೇಲಾಗಿ ತಿಳಿಸುತ್ತಾ ಹಾಕೋಣ. ಇಷ್ಟು ಮೀರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಬಹುದು. ಮತ್ತು ವಿದ್ಯಾರ್ಥಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿರಿ ಜಸ್ಟ್ ಸೆಕೆಂಡ್ PUC ಪಾಸಾಗಿದ್ದರೆ ಸಾಕು. ಇದ್ರ ಜೊತೆಗೆ ಸ್ವಲ್ಪ ಏನೈತಿ ಇಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರ ಪಡೆದಿರತಕ್ಕದ್ದು ಹಾಗೂ ಕನಿಷ್ಠ 3 ತಿಂಗಳು ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಸೆಕೆಂಡ್ PUC ಪಾಸಾಗಿರಬೇಕು. ಇಲ್ಲಿ ನೋಡಿರಿ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರ ಇದ್ದಿರಬೇಕು ಮತ್ತು 3 ತಿಂಗಳ ಕಂಪ್ಯೂಟರ್ ಕೋರ್ಸ್ ಉತ್ತೀರ್ಣರಾಗಿರಬೇಕು ವಿದ್ಯಾರ್ಥಿ. ಸೆಲೆಕ್ಷನ್ ಪ್ರೊಸೆಸ್ ನೋಡಿರಿ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಸೆಕೆಂಡ್ PUCನಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಇದ್ರ ಜೊತೆಗೆ ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಪ್ರಮಾಣ ಪತ್ರವನ್ನು ಹೊಂದಿ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ನನ್ನು ಹೊಂದಿರುವ ಅಭ್ಯರ್ಥಿಗಳು ಇಲ್ಲಿ ನೋಡಿರಿ ಸೆಕೆಂಡ್ PUC ನಿಮ್ಮ ಮಾರ್ಕ್ಸ್ ಮೇಲೆ ಸೆಲೆಕ್ಷನ್ ಇದ್ದಿರ್ತೈತಿ. ಇಲ್ಲಿ ನೋಡಿರಿ ಆಲ್ಮೋಸ್ಟ್ ಏನೈತಿ 75 ಅಥವಾ 80+ ಆಗಿದಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದ್ರೆ ಆಲ್ಮೋಸ್ಟ್ ಯಾರಿಗೂ ಕೂಡ ಇಂಥ ಜಾಬ್ಸ್ ನೋಟಿಫಿಕೇಷನ್ ಗೊತ್ತಿರೋಂಗಿಲ್ಲ. ನೀವೇನೈತಿ ಅರ್ಜಿಯನ್ನು ಸಲ್ಲಿಸ್ರಿ. ನೋಡಿರಿ 18 ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ ಮತ್ತು ಇತರೆ ಹಿಂದುಳಿದ ಪ್ರವರ್ಗ 2B 3A 3B ವರ್ಗದ ಅಭ್ಯರ್ಥಿಗಳಿಗೆ 43 ವರ್ಷ ಮತ್ತು SC ST ಕ್ಯಾಟಗರಿನ ಅಭ್ಯರ್ಥಿಗಳಿಗೆ 45 ವರ್ಷ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಮಾಜಿ ಸೈನಿಕರಿಗೆ 3 ವರ್ಷ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ಮತ್ತು ವಿಧವೆಯರಿಗೆ 10 ವರ್ಷ. ಈ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ ಕೂಡ ಇದ್ದಿರ್ತೈತಿ. ಇಷ್ಟೇನೈತಿ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇದನ್ನ ಬಿಟ್ಟು ನೋಡಿರಿ ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರ್ತದೆ ಕಮೆಂಟ್ ಕೂಡ ಮಾಡಿರಿ. ಮತ್ತು ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಮೊದಲು ನೋಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಏನೇ ಜಾಬ್ಸ್ ನೋಟಿಫಿಕೇಷನ್ ಕಲ್ಪರ್ ಮಾಡಿದ್ರು ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.